ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ತೆಂಗಿನಕಾಯಿಯಿಂದ ಐಸ್ ಕ್ರೀಮ್ನ ಯಾವ ಥರ ಮಾಡೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಹಸಿಕಾಯಿನ ಒಂದು ತೆಂಗಿನಕಾಯಿ ಆಗೋಷ್ಟು ಹಸಿಕಾಯಿನ ನಾನು ಕಟ್ ಮಾಡಿ ಸಣ್ಣದನ್ನಾಗಿ ಪೀಸ್ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತುಂಬ ಎಳೆಯದು ತೆಂಗಿನಕಾಯಿ ಇದು. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಹಾಕೋಬೋದು. ನಾನು ಒಂದು ಚಿಕ್ಕ ತೆಂಗಿನಕಾಯಿ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು 1/4 ಕಪ್ಪಷ್ಟು ನೀರು ಹಾಕಿ ಕಲಸಿ ಇಟ್ಕೋತಾ ಇದ್ದೀನಿ. ನೋಡಿ, ಐಸ್ ಕ್ರೀಮು ತಿಕ್ಕಾಗಿ ಬರಬೇಕು ಅಂದರೆ ನಾವು 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ 1/4 ಕಪ್ ನೀರಲ್ಲಿ ನಾನು ಕಲಸಿ ಮುಂಚೆನೇ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ತೆಂಗಿನಕಾಯಿನ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು. ಸ್ವಲ್ಪನೂ ಕಾಯಿ ಹಾಗೆ ಉಳಿಬಾರ್ದು. ನೋಡಿ, ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಹಾಲಿದೆಯೋ ಅದರಲ್ಲೂ ಕೂಡ ಮಾಡ್ಬೋದು. ನೋಡಿ, ನಾನಿಲ್ಲಿ ಹಾಲು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲು ಸೀದೋಗುತ್ತೆ, ಪಾತ್ರೆ ತಳ ಎಲ್ಲ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಹಾಲು ಕುದೀತಾ ಇರುವಾಗ. ನೋಡಿ, ಹಾಲು ಸ್ವಲ್ಪ ಕಡಿಮೆ ಆಗಬೇಕು. ನಾವು ಹಾಕಿರೋ ಅರ್ಧ ಲೀಟ್ರ್ ಹಾಲಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ನಾನು ಕಾರ್ನ್ಫ್ಲೋರ್ನ ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚೆನ್ನಾಗಿ ಮತ್ತೆ ಕಲಿಸ್ಕೋಬೇಕು. ನಾವು ಕೈ ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ತಿಕ್ಕಾಗಿ ಗಟ್ಟಿಯಾಗಿ ಬರ್ತಾ ಇರುತ್ತೆ. ನಾವು ಕೈ ಆಡಿಸ್ದಂಗೆ ನೋಡಿ, ಈ ಥರ ನಾವು ಕೈ ಬಿಡ್ದಂಗೆ ನೋಡಿ, ಇವಾಗ ಗಟ್ಟಿ ಬರ್ತಾ ಇದೆ ಅಲ್ವಾ. ಇವಾಗ ನಾವು ಸಕ್ಕರೆನ ಅರ್ಧ ಕಪ್ಪಷ್ಟು ಸಕ್ಕರೆನ ಕೂಡ ಸೇರಿಸ್ಕೊತಾ ಇದ್ದೀವಿ. ನೀವು ರುಚಿ ಜಾಸ್ತಿ ತಿನ್ನೋರು 1 ಕಪ್ಪಷ್ಟು ಕೂಡ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಡಿಮೆ ತಿನ್ನೋರು 1/4 ಕಪ್ಪು ಸಕ್ಕರೆನೂ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಸಮ್ಮರ್ ಸೀಸನ್ ನಡೀತಾ ಇದೆ ಅಲ್ವಾ, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ತೆಂಗಿನಕಾಯಿಯಿಂದ ಐಸ್ ಕ್ರೀಮ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಇವಾಗ ಹಾಲು ಕೂಡ ಗಟ್ಟಿಯಾಗಿದೆ. ಇದನ್ನು ನಾವು ಆರಲು ಬಿಡೋಣ. ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಜಜ್ಜಿ ಹಾಕೋತಾ ಇದ್ದೀನಿ ನಾನು. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೂ ಕೂಡ ನೀವು ಹಾಕೋಬೋದು. ನಾನು ಅದರ ಬದಲು ಏಲಕ್ಕಿನ ಜಜ್ಜಿ ಪುಡಿ ಹಾಕೋತಾ ಇದ್ದೀನಿ, 2 ಏಲಕ್ಕಿನ. ನೋಡಿ, ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ನೋಡಿ, ಹಾಲಿನ ಪುಡಿನ ಕೂಡ 1 ಪ್ಯಾಕೆಟ್ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇರೋರು ಹಾಲಿನ ಪುಡಿನ ಸೇರಿಸ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಬರೀ ಕಾರ್ನ್ಫ್ಲೋರು, ಸಕ್ಕರೆ ಮತ್ತು ಹಾಲು, ಏಲಕ್ಕಿ ಪುಡಿ ಇಷ್ಟರಲ್ಲೂ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಇನ್ನೂ ಸ್ವೀಟ್ ಜಾಸ್ತಿ ಆಗಲಿ ಅಂತ ಹಾಲಿನ ಪ್ಯಾಕೆಟ್ನ ಒಂದು 10 ರೂಪಾಯಿದನ್ನು ಅದನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇದು ಗಂಟೆಲ್ಲ ಒಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇದು ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ಸ್ಪೂನಲ್ಲಿ ಈ ಥರ ಬೆರಳು ಸಹಾಯದಿಂದ ಮಾರ್ಕ್ ಮಾಡಬೇಕು. ಮಾರ್ಕು ನೀಟಾಗಿ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ. ಇವಾಗ ಹಾಲನ್ನು ನಾವು ಸೈಡಲ್ಲಿ ಆರೋದಕ್ಕೆ ಬಿಡೋಣ. ಇವಾಗ ನೋಡಿ, ಕಾಯಿನ ಇಷ್ಟು ನುಣ್ಣಗೆ ನಾನು ಮಾಡ್ಕೊಂಬಂದಿದ್ದೀನಿ. ಯಾವ ಥರ ಅಂತ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ನುಣ್ಣಗೆ ನಾನು ಮಾಡ್ಕೊಂಬಂದಿದ್ದೀನಿ. ಇವಾಗ ಹಾಲು ಆರಿದೆ ಅಲ್ವಾ, ಆರೋದಕ್ಕೆ ಬಿಟ್ಟಿದ್ವಿ. ಇವಾಗ ನೋಡಿ ಆರಿದೆ. ನೋಡಿ, ಇಷ್ಟು ತಿಕ್ಕಾಗಿ ಇರಬೇಕು. ನೋಡಿ, ಹಾಲು ನಾವು ಎಷ್ಟು ತಗೊಂಡಿದ್ವಿ ಎಷ್ಟು ಕಡಿಮೆಯಾಗಿದೆ ನೋಡಿ ಫ್ರೆಂಡ್. ಇವಾಗ ಇದೇ ಮಿಕ್ಸಿ ಜಾರ್ಗೆ ಕೊಬ್ಬರಿ ಜೊತೆಗೆ ಆ ಹಾಲನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರಬೇಕು. ನೀವು ದೊಡ್ಡ ಮಿಕ್ಸಿ ಜಾರ್ ತಗೊಳ್ಳಿ, ಅದರಲ್ಲಿ ಒಟ್ಟಿಗೆ ಎಲ್ಲ ಕೂಡ ಹಾಕೋಬೋದು. ನಾನು ಚಿಕ್ಕ ಜಾರ್ ಆದ್ರಿಂದ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನುಣ್ಣಗೆ ನಾನು ಕ್ರೀಮಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರನೇ ಒಂದು ಏರ್ ಟೈಟು ಕಂಟೈನರ್ ಬಾಕ್ಸ್ಗೆ ನಾನು ಮತ್ತೆ ಹಾಕಿದ್ದೀನಿ ರುಬ್ಬಿಟ್ಟು. ಇವಾಗ ಲಾಸ್ಟಲ್ಲಿ ಇಷ್ಟನ್ನು ಮತ್ತೆ ರುಬ್ಬಿ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕೂಡ ಕೊಬ್ಬರಿ ಕಾಣಿಸ್ತಾ ಇಲ್ಲ, ಅಷ್ಟು ನುಣ್ಣಗೆ ನಾನು ರುಬ್ಕೊಂಬಂದಿದ್ದೀನಿ. ನೀರೇನು ಸೇರಿಸಂಗಿಲ್ಲ, ಅದೇ ಹಾಲಲ್ಲೇ ರುಬ್ಬಬೇಕು. ನೋಡಿ, ಎಷ್ಟು ಸ್ಮೂತಾಗಿ ಪೇಸ್ಟ್ ಥರ ನಾನು ಮಾಡ್ಕೊಂಬಂದಿದ್ದೀನಿ. ನೋಡಿ, ಸೂಪರ್ ಅಲ್ವಾ. ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ನಾವು ಹಾಕಬೇಕು. ಹಾಕಿ ಫ್ರೀಝರಲ್ಲಿ ನಾವು 8 ಗಂಟೆಗಳ ಕಾಲ ಇಡಬೇಕು. ನೋಡಿ, ನಾನು ತೆಂಗಿನಕಾಯಿಯಿಂದ ಮಾಡಿರೋದ್ರಿಂದ
ನೀವು ಗೊತ್ತಾಗಲಿ ಅಂತ ತೆಂಗಿನಕಾಯಿ ಚಿಪ್ಪಲ್ಲಿನೇ ನಾನು ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವೆರಡು ಕಪ್ಪಲ್ಲಿ ನಾನು ಐಸ್ ಕ್ರೀಮ್ನ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಈ ಸೈಜಲ್ಲಿ ನಾನು ಈ ಒಂದು ತೆಂಗಿನಕಾಯಿಯಿಂದ ನಾನು ನಿಮಗೆ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ಈ ಥರ ತೆಂಗಿನ ಚಿಪ್ಪಲ್ಲೂ ಕೂಡ ನಾವು ಐಸ್ ಕ್ರೀಮ್ನ ಮಾಡ್ಬೋದು. ನೋಡಿ, ಎಷ್ಟು ಹಿಡಿಸುತ್ತೋ 2 ಸೌಟಷ್ಟು ನಾನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಐಸ್ ಕ್ರೀಮ್ ಆದಮೇಲೆ ತೆಂಗಿನಕಾಯಿನ ಮುಚ್ಚಿ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸಮ್ಮರ್ ಸೀಸನ್ ಅಲ್ವಾ, ತುಂಬ ಬಿಸಿಲಿದೆ. ಆದಷ್ಟು ಮನೇಲೇ ಮಾಡಿಕೊಡಿ ಮಕ್ಕಳಿಗೆ, ಆಚೆಯಿಂದ ತರಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಾನು ಚಿಪ್ಪಲ್ಲಿನೂ ಹಾಕಿ ಇಟ್ಟಿದ್ದೀನಿ ಕಪ್ ಐಸ್ ಥರ. ನೋಡಿ, ತೆಂಗಿನಕಾಯಿ ಐಸ್ ಕ್ರೀಮ್ ಆಗಿರೋದ್ರಿಂದ ಅದರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಮತ್ತು ಚಿಪ್ಪಲ್ಲಿರೋ ಐಸ್ ಕ್ರೀಮ್ನು ಕೂಡ ಫ್ರೀಝರಲ್ಲಿ ನಾನು 8 ಗಂಟೆಗಳ ಕಾಲ ಇಡ್ತೀನಿ. ಟೈಮ್ ಇದ್ದರೆ ನೀವು ಒಂದು ರಾತ್ರಿ ಇಡೀ ಕೂಡ ಇಡ್ಬೋದು. ನೋಡಿ, ಎರಡೂ ಇಡ್ತಾಯಿದ್ದೀನಿ. ನೋಡಿ, ಇವಾಗ 8 ಗಂಟೆಗಳ ಕಾಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಗಟ್ಟಿಯಾಗಿ ಕ್ರೀಮಿಯಾಗಿ ಆಗಿದೆ ನೋಡಿ ಫ್ರೆಂಡ್. ನೋಡಿ, ಡಬ್ಬಿಲೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಸೂಪರ್ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸ್ಕೋಪಲ್ಲಿ ನಾನು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ, ಸೂಪರ್ ಅಲ್ವಾ. ನೋಡಿ, ಇವಾಗ ಇದನ್ನು ಒಂದು ತಟ್ಟೆಗೆ ಸ್ಕೋಪಿಂದ ತೆಗೆಯೋಣ. ನೋಡಿ, ಸೂಪರ್ ಅಲ್ವಾ. ನೋಡಿ, ಈ ಥರ ನಾವು ಚಿಪ್ಪಲ್ಲಿ ಮಾಡಿ ಮಕ್ಕಳಿಗೆ ಮುಚ್ಚಿ ತೋರಿಸ್ಬೇಕು. ಸರ್ಪ್ರೈಸ್ ಆಗಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಸೂಪರ್ ಅಲ್ವಾ. ಸೇಮ್ ತೆಂಗಿನಕಾಯಿ ಥರನೇ ಕಾಣಿಸ್ತಾ ಇದೆ ಅಲ್ವಾ. ನೋಡೋರಿಗೆ ಗೊತ್ತೇ ಆಗಲ್ಲ ಇದು ಏನು ಐಸ್ ಕ್ರೀಮು ಅಥವಾ ತೆಂಗಿನಕಾಯಿ ಕೊಬ್ಬರಿನ ಅಂತ. ನೋಡಿ, ಇವಾಗ ಸ್ಕೋಪಿಂದ ನಾನು ಐಸ್ ಕ್ರೀಮ್ನ ತೆಗಿತೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ ತಕ್ಷಣಕ್ಕೆ ತೆಗೆಯುವಾಗ, ಆಮೇಲೆಯಿಂದ ಚೆನ್ನಾಗೇ ಬರುತ್ತೆ. ನೀವು ಬರಲಿಲ್ಲ ಅಂದರೆ ಒಂದು 5 ನಿಮಿಷ ಆಚೆ ಇಟ್ಟ ಮೇಲೆ ಈ ಥರ ಸ್ಕೋಪಲ್ಲಿ ತೆಗಿಬೋದು. ನಿಮ್ಮ ಹತ್ರ ಸ್ಕೋಪ್ ಇಲ್ಲ ಅಂದರೆ ನೀವು ಸಾಂಬಾರು ಸೌಟ್ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಈ ಥರ ತೆಗಿಬೋದು. ನೋಡಿ, ವಾವ್, ಸೂಪರ್ ಅಲ್ವಾ, ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್, ಸೂಪರ್. ನೋಡಿ, ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ವಾವ್, ಸೂಪರ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ, ನನ್ನ ಮಗಳು ಆಗಲೇ ಒಂದು ಚಿಪ್ಪಲ್ಲಿರೋದು ಐಸ್ ಕ್ರೀಮನ್ನು ತಗೊಂಡು ಹೋಗಿದ್ದಾಳೆ ತಿನ್ನೋದಕ್ಕೆ. ಮಕ್ಕಳು ಮಾಡೋವರೆಗೂ ನಿಂದಿರೋದೇ ಇಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ನೋಡಿ, ಇವಾಗ ನಾನು ಟೂಟಿ ಫ್ರೂಟಿಯಲ್ಲಿ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿ, ವಾವ್, ಸೂಪರ್.